ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅನೋಮಿ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಭಾವನಾ ಮೆನನ್ ಅಂಡ್ ರೆಹಮಾನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಜಾರಾ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ತಮ್ಮ ಜಿಯಾ ಯಾವುದೋ ಒಂದು ಪಾಸ್ಟ್ ಇನ್ಸಿಡೆಂಟ್ ಇಂದಾಗಿ ಮಾನಸಿಕವಾಗಿ ಜರ್ಜರಿತನಾಗಿ ಒಬ್ಬ ಮಾನಸಿಕ ರೋಗಿ ಆಗಿರ್ತಾನೆ. ಹಾಗೂ ಪ್ರೆಸೆಂಟ್ ಡೇ ಅಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇರ್ತಾನೆ. ಸೂಸೈಡಲ್ ಟೆಂಡೆನ್ಸಿ ಹೊಂದಿರುವಂತಹ ಜಾರಾಳ ತಮ್ಮ ಜಿಯಾ ಇದ್ದಕ್ಕಿದ್ದಂತೆ ಒಂದು ದಿನ ಮಿಸ್ಸಿಂಗ್ ಆಗ್ತಾನೆ. ಇನ್ನೇನು ಸಂಪೂರ್ಣ ಗುಣಮುಖ ಹೊಂದುವಂತಹ ಸ್ಟೇಜ್ ಅಲ್ಲಿ ಇದ್ದಂತಹ ಜಾರಾಳ ತಮ್ಮ ಜಿಯಾ ನಿಜವಾಗ್ಲೂ ಮಿಸ್ ಆಗಿದಾನ ಇಲ್ಲ ಸೂಸೈಡ್ ಮಾಡ್ಕೊಂಡಿದಾನ? ಒಂದು ಪಕ್ಷ ಮಿಸ್ಸಿಂಗೇ ಆಗಿದ್ರೆ ಅದಕ್ಕೆ ಇರಬಹುದಾದಂತ ಕಾರಣ ಆದ್ರೂ ಏನು ಮತ್ತು ಯಾರು ಅನ್ನೋ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಭಾವನಾ ಮೆನನ್ ಆಸ್ ಜಾರಾ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ರೆಹಮಾನ್ ಆಸ್ ACP ಮೊಹಮ್ಮದ್ ಜಿಬ್ರಾನ್ ಅವರ ಆಕ್ಟಿಂಗ್ ಸಹ ಆಸ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಕ್ಸಲೆಂಟ್ ಆಗಿ ಬಂದಿದೆ. ಕೆಲವೊಂದು ಸೀನ್ಸ್ ಅಲ್ಲಂತೂ ನನಗೆ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮಲಯಾಳಂ ಲೆಜೆಂಡ್ ಮಮ್ಮೂಟಿಗೆ ಹೋಲುತ್ತೆ ಅಂತ ಅನಿಸ್ತು. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಸೀರಿಯಲ್ ಕಿಲ್ಲರ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಸೀರಿಯಲ್ ಕಿಲ್ಲಿಂಗ್ಸ್ ಆಗೋದಕ್ಕೆ ಕೊಟ್ಟಿರುವಂತಹ ಐಡಿಯಾ ಡಿಫ್ರೆಂಟ್ ಆಗಿ ಬಂದಿದೆ ಅಂತ ಅನಿಸ್ತು. ಇದರಿಂದಾಗಿ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಎಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೇನೆ ಡೈರೆಕ್ಟ್ ಮೇನ್ ಪ್ಲಾಟ್ ಗೆ ಬರ್ತಾರೆ. ಜಾರಾಳ ತಮ್ಮ ಜಿಯಾ ಮಿಸ್ಸಿಂಗ್ ಕೇಸ್ ನ ಜಾರಾ ಮತ್ತು ಇನ್ಸ್ಪೆಕ್ಟರ್ ಜಿಬ್ರಾನ್ ಇಬ್ರು ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು ಹಾಗೂ ಸಸ್ಪೆನ್ಸ್ ನ ಎಲ್ಲೂ ಸಹ ಬಿಟ್ಕೊಡದೆ ನೋಡ್ಕೊಂಡಿರೋದು, ಈ ಎರಡು ಪಾಯಿಂಟ್ಸ್ ನನಗೆ ಲೈಕ್ ಆಯ್ತು. ಇದರಿಂದಾಗಿ ಸ್ಕ್ರೀನ್ ಪ್ಲೇನು ಸಹ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಅಲ್ಲಿ ಆಗುವಂತಹ ಒಂದು ಮರ್ಡರ್, ಆ ಸೀರಿಯಲ್ ಕಿಲ್ಲಿಂಗ್ಸ್ ಪ್ಯಾಟರ್ನ್ ನ ಬ್ರೇಕ್ ಮಾಡುವಂತಹ ಒಂದು ಟ್ವಿಸ್ಟ್ ಆಡಿಯನ್ಸ್ ತಲೆಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಫಸ್ಟ್ ಹಾಫ್ ರೀತಿ ಸೆಕೆಂಡ್ ಹಾಫ್ ಅಲ್ಲೂ ಸ್ಕ್ರೀನ್ ಪ್ಲೇ ನ ಗ್ರಿಪ್ಪಿಂಗ್ ಆಗಿ ತಗೊಂಡೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಇನ್ಸ್ಪೆಕ್ಟರ್ ಜಿಬ್ರಾನ್ ಮತ್ತು ಜಾರಾ ಕಿಲ್ಲರ್ ನ ಟ್ರ್ಯಾಕ್ ಡೌನ್ ಮಾಡಿ ನ್ಯಾಪ್ ಮಾಡುವಂತಹ ಐಡಿಯಾ ಎಂಗೇಜಿಂಗ್ ಆಗಿ ಬಂದಿದೆ. ಆದ್ರೆ ಹ್ಯೂಮನ್ ಕಾನ್ಶಿಯಸ್ನೆಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಂದು ಸಿಸ್ಟಮ್ ಗೆ ಟ್ರಾನ್ಸ್ಫರ್ ಮಾಡಿ ಸ್ಟೋರ್ ಮಾಡುವಂತಹ ಐಡಿಯಾ ನನಗೆ ಅಬೌವ್ ದ ಹೆಡ್ ಹೋಯ್ತು. ಆ ಪಾಯಿಂಟ್ ಒಂದು ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಒಂದು ಪಕ್ಷ ಅದು ಕಿಲ್ಲರ್ ನ ದಡ್ಡತನ ಅಥವಾ ಹುಚ್ಚತನ ಅಂತ ಯೋಚನೆ ಮಾಡಿದ್ರೆ ಫಿಲಂ ನ ಲಾಜಿಕಲಿ ಕನ್ಕ್ಲೂಡ್ ಮಾಡಿದ್ದಾರೆ ಅಂತ ಒಪ್ಕೋಬಹುದು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನಗೆ ಅದು ವರ್ಕ್ ಆಯ್ತು. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಒಂದು ಕೇಸನ್ನ ಇನ್ಸ್ಪೆಕ್ಟರ್ ಜಿಬ್ರಾನ್ ಮತ್ತು ಜಾರಾ ಇಬ್ರು ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇನ್ಸ್ಪೆಕ್ಟರ್ ಜಿಬ್ರಾನ್ ಗಿಂತ ಜಾರಾ ಹೇಗೆ ಒಂದು ಹೆಜ್ಜೆ ಮುಂದೆ ಇರ್ತಾಳೆ ಅನ್ನೋದೇ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ATM ಸೆಕ್ಯೂರಿಟಿ ಗಾರ್ಡ್ ಇಂದ CDM ಗೆ ದುಡ್ಡು ಹಾಕ್ಸೋಂತ ಐಡಿಯಾ, ಆ ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸ್ತು. ನನಗೆ ಅದು ವರ್ಕ್ ಆಗ್ಲಿಲ್ಲ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರು ಈ ಫಿಲಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ಗೆ ಕೊಡ್ತಾ ಇರುವಂತ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಸಸ್ಪೆನ್ಸ್ಫುಲ್ ಕ್ರೈಮ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಮ್ ನಿಮ್ಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಬಲ್. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.